ಎಲ್ಲವೋ ದುರುಳ ರಾವಣ, ನೀನು ನನ್ನ ಸೋದರನನ್ನು ಗಾಯಗೊಳಿಸಿದೆ, ನನ್ನ ಪರಮ ಭಕ್ತನಾದ ಹನುಮಂತನನ್ನು ಗಾಯಗೊಳಿಸಿದೆಯಾ? ಈಗ ನೋಡು ನನ್ನ ಬಾಣಗಳ ಶಕ್ತಿಯನ್ನು. ಎಲ್ಲವೋ ದಶಕಂಠ, ಈಗೇನು ಮಾಡುವೆ? ನಿನ್ನ ರಥ ಚಿತ್ರವಾಯಿತು, ನಿನ್ನ ಬಿಲ್ಲು ನಿನ್ನ ಕೈಗಳಿಂದ ಜಾರಿ ಬಿತ್ತು. ಈಗಲಾದರೂ ಶರಣಾಗುವೆಯೋ ಅಥವಾ ನಿನ್ನ ಮರಣದವರೆಗೂ ಈ ಯುದ್ಧವನ್ನು ಮುಂದುವರಿಸುತ್ತೀಯೋ? ನಿನ್ನಂಥ ಮಾನವನೆದುರು ಶರಣಾಗತಿಯನ್ನು ಕೋರುವ ಒಳ್ಳೆಯವನಲ್ಲ ಈ ಲಂಕೇಶ್ವರ. ಹೌದೇನೋ? ಆಗಲಿ.
ನಾನು ಇವನ ಎದುರಿನಲ್ಲಿ ತೇಜೋಹೀನನಾಗುತ್ತಿರುವೆನಲ್ಲ. ನನಗೆ ಇಲ್ಲಿಯವರೆಗೂ ಆಗಿರುವ ಆಯಾಸದ ಪರಿಣಾಮವೋ ಅಥವಾ ರಾಮನೇ ನನಗಿಂತ ಪ್ರಬಲನಾಗಿರುವನು. ಈಗೇನು ಮಾಡುವುದು? ಪಲಾಯನ ಮಾಡುವುದು ನನ್ನ ಕೀರ್ತಿಗೆ ಅಳಿಸಲಾಗದ ಕಳಂಕ ತರುತ್ತದೆ. ಇಲ್ಲೇ ಇದ್ದರೆ ಈ ದಿನವೇ ನನ್ನ ಪ್ರಾಣಕ್ಕೆ ಕಂಟಕ ಉಂಟಾಗಬಹುದು. ಏನು ಮಾಡಲಿ, ಏನು ಮಾಡಲಿ? ರಾವಣ, ಏನು ಯೋಚಿಸುತ್ತಿರುವೆ? ನನ್ನ ಬಾಣಗಳಿಗೆ ತಕ್ಕ ಪ್ರತ್ಯುತ್ತರ ನೀಡಲಾಗದೆ ದಿಕ್ಕೇ ತೋಚಿದಂತಾಗಿದೆಯೇ? ಅಥವಾ ಅಸ್ತ್ರಗಳ ಮಂತ್ರಗಳೇ ಮರೆತು ಹೋದವೆ? ಅಥವಾ ನೀನು ಹೇಳಿಕೊಳ್ಳುವಷ್ಟು ಶೌರ್ಯ ಪರಾಕ್ರಮ ನಿನ್ನ ನಿಲ್ಲವೆಂದು ಅರ್ಥವೇ? ಅದಾವುದೂ ಅಲ್ಲ. ನೀನಂದುಕೊಂಡಂತೆ ನಾನು ಪಲಾಯನವಾದಿಯೂ ಅಲ್ಲ. ಈಗಲೇ ಬೇಕಾದರೆ ನಾನು ನಿನ್ನೊಂದಿಗೆ ಗದಾ ಯುದ್ಧ ಮಾಡಬಲ್ಲೆ, ಮುಷ್ಟಿ ಯುದ್ಧ ಮಾಡಬಲ್ಲೆ, ಖಡ್ಗ ಯುದ್ಧ ಮಾಡಬಲ್ಲೆ. ಭಲೆ ಭಲೆ ರಾವಣೇಶ್ವರ, ನಿನ್ನ ಪೌರುಷದ ಮಾತುಗಳನ್ನು ನಾನು ಮೆಚ್ಚುತ್ತೇನೆ. ಈ ದಿನ ನಮ್ಮ ಕಡೆಯ ಸಾಕಷ್ಟು ವೀರರನ್ನು ನೀನು ಸಂಹರಿಸಿರುವೆ. ನೀನು ಆಯಾಸಗೊಳ್ಳುವುದು ಸಹಜ, ಜೊತೆಗೆ ನೀನು ಗಾಯಗೊಂಡಿರುವುದು ನಿಜ. ಇಂತಹ ಸಂದರ್ಭದಲ್ಲಿ ನಿನ್ನನ್ನು ಕೊಲ್ಲುವ ಇಷ್ಟವಿಲ್ಲ ನನಗೆ. ಹೋಗು, ನಿನ್ನ ಬೀಡಿಗೆ ಹಿಂದಿರುಗಿ ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆದು ಹೊಸ ರಥ, ಹೊಸ ಆಯುಧ, ಹೊಸ ಉತ್ಸಾಹದಿಂದ ಹಿಂದಿರುಗಿ ಬಾ. ಆಗ ನಾನು ನಿನಗೆ ನನ್ನ ಪರಾಕ್ರಮದ ರುಚಿಯನ್ನು ತೋರಿಸುತ್ತೇನೆ. ಸ್ವಾಮಿ, ಅಂತೂ ದಯಾಮಯನಾದ ಆ ಶಂಕರ ಕರುಣೆ ತೋರಿದ. ನೀವು ಯುದ್ಧ ಭೂಮಿಯಿಂದ ಸುರಕ್ಷಿತವಾಗಿ ಬಂದಿರಲ್ಲ, ನನಗೆ ಬಹಳ ಸಂತೋಷವಾಗುತ್ತಿದೆ. ನೀವು ಆ ರಾಮನೊಂದಿಗೆ ಯುದ್ಧ ಮಾಡುತ್ತಿರುವಿರೆಂದು ಕೇಳಿದಾಗಿನಿಂದ ನಾನು ಆತಂಕದಿಂದ ತಳಮಳಿಸುತ್ತಿದ್ದೆ. ನಿಮ್ಮನ್ನು ಕಾಪಾಡಬೇಕೆಂದು ನಿರಂತರವಾಗಿ ಆ ಕೈಲಾಸನಾಥನಲ್ಲಿ ಪ್ರಾರ್ಥಿಸುತ್ತಿದ್ದೆ. ನನ್ನ ಮೊರೆ ಕೇಳಿ ಆ ಶಿವನು ನಿಮ್ಮನ್ನು ನನ್ನ ಬಳಿಗೆ ಕಳುಹಿಸಿದ್ದಾನೆ. ಸಾಕು ಸಾಕು ಮಾಡು ನಿನ್ನ ಅರ್ಥವಿಲ್ಲದ ಮಾತುಗಳನ್ನು. ನಾನು ಆ ರಾಮನನ್ನು ಜಯಿಸಿದರೆ ಸಂತೋಷ ಪಡುತ್ತಿದ್ದೆ. ಇಡೀ ಲಂಕಾ ನಗರಿಯಲ್ಲಿ ವಿಜಯೋತ್ಸವವನ್ನು ಏರ್ಪಡಿಸುತ್ತಿದ್ದೆ. ಆದರೆ ನಾನು ಹೇಗೆ ಹೇಳಿಕೊಳ್ಳಲೇ? ಏಕೆ ಪ್ರಭು, ಏನಾಯಿತು? ಆ ರಾಮನ ಮೇಲೆ ಇಂದಿನ ಯುದ್ಧವನ್ನು ಜಯಿಸಲಿಲ್ಲವೇ? ಇಲ್ಲ ಇಲ್ಲ ಇಲ್ಲ, ನಾನು ಆ ಮಾನವರಾಮನನ್ನು ಜಯಿಸಲಿಲ್ಲ. ಬದಲಾಗಿ ಅವನೇ ಕರುಣೆಯಿಂದ ಬೆಳಗ್ಗಿನಿಂದ ಯುದ್ಧ ಮಾಡಿ ನಿನಗೆ ದಣಿವಾಗಿದೆ, ಅರಮನೆಗೆ ಹೋಗಿ ವಿಶ್ರಾಂತಿ ತೆಗೆದುಕೊಂಡು ಬಾ ಎಂದು ಹೇಳಿ ನನಗೆ ನನ್ನ ಪ್ರತಿಷ್ಠೆಗೆ ಅಪಮಾನ ಮಾಡಿದ. ಪ್ರಭು, ನೀವು ಅಪಮಾನವೆಂದು ಭಾವಿಸುವುದಾಗಿದ್ದರೆ ಯುದ್ಧವನ್ನು ಮುಂದುವರಿಸಬಹುದಿತ್ತಲ್ಲವೇ? ಇಲ್ಲ, ನನಗೂ ವಿಶ್ರಾಂತಿ ಅಗತ್ಯವಿತ್ತು. ಲಕ್ಷ್ಮಣನೊಡನೆ ಯುದ್ಧ ಮಾಡಿದ್ದು ಆ ಹನುಮಂತ ನಾನು ತತ್ತರಿಸಿ ಮೂರ್ಛೆ ಹೋಗುವಂತೆ ಪ್ರಹಾರ ಮಾಡಿದ್ದು, ಇದೆಲ್ಲದರಿಂದ ನನಗೂ ವಿಶ್ರಾಂತಿ ಅಗತ್ಯವಿತ್ತು. ಅಂದ ಮೇಲೆ ಆ ರಾಮನು ಅದನ್ನು ತಾನೇ ಅರ್ಥ ಮಾಡಿಕೊಂಡು ನಿಮ್ಮನ್ನು ಕಳುಹಿಸಿದ್ದು ಒಳ್ಳೆಯದಾಯ್ತಲ್ಲವೇ ಪ್ರಭು? ಮಂಡೋದರಿ, ಸುಮ್ಮನೆ ಗಾಯವನ್ನು ಕೆದಕಿ ಕೆದಕಿ ನೋವನ್ನುಂಟು ಮಾಡಬೇಡ. ನನ್ನ ಸಂಕಟವನ್ನು ಹೇಗೆ ಹೇಳಲಿ? ಹೇಗೆ ಹೇಳಲಿ?
ವಾನರೇಂದ್ರ, ನೀನು ಹಾಗೂ ಲಕ್ಷ್ಮಣ ಈ ಶಿಬಿರದಲ್ಲಿ ಪೂರ್ಣವಾಗಿ ವಿಶ್ರಾಂತಿ ತೆಗೆದುಕೊಳ್ಳಿ. ಯುದ್ಧವನ್ನು ನಾವು ನೋಡಿಕೊಳ್ಳುತ್ತೇವೆ. ಇಲ್ಲ ರಾಮಚಂದ್ರ, ನನಗೇನು ಆಗಿಲ್ಲ. ರಣರಂಗಕ್ಕೆ ಬಂದು ಒಂದು ಸಣ್ಣ ಪೆಟ್ಟಿಗೆ ಧೈರ್ಯಗಿಟ್ಟರೆ ಹೇಗೆ? ನೀನು ಅಪ್ಪಣೆ ಕೊಟ್ಟರೆ ನಾನು ಈಗಲೂ ಯುದ್ಧ ಭೂಮಿಗೆ ಹೋಗಲು ಸಿದ್ಧನಾಗಿದ್ದೇನೆ. ಸುಗ್ರೀವ ಪ್ರಭು, ನಿನ್ನ ಉತ್ಸಾಹವನ್ನು ನಾನು ಮೆಚ್ಚುತ್ತೇನೆ. ಆದರೆ ನಿನ್ನ ಆಜ್ಞಾನವರ್ತಿಗಳಾಗಿ ನಾವಿರುವಾಗ ನೀನು ವಿಶ್ರಾಂತಿ ಪಡೆಯುವುದು ಸರಿಯಾಗಿದೆ. ಸಹೋದರ, ನೀನು ಮಾಡಿದ್ದು ಸರಿ ಇಲ್ಲ. ಆ ರಾವಣನಿಗೆ ರಣರಂಗದಿಂದ ಹೋಗಲು ಬಿಡಬಾರದಾಗಿತ್ತು. ಅವನನ್ನು ಹಿಂದೆ ಸಂಹರಿಸಿ ಬಿಡಬಹುದಾಗಿತ್ತು. ಹೌದು ರಾಮಚಂದ್ರ, ನೀನೇಕೆ ಹೀಗೆ ಮಾಡಿದೆ ಎಂದು ನನಗೂ ಅರ್ಥವಾಗುತ್ತಿಲ್ಲ. ಮಿತ್ರರೇ, ನಾವು ಜಯಿಸಬೇಕು ನಿಜ, ಆದರೆ ಅಧರ್ಮದಿಂದಲ್ಲ, ಧರ್ಮದಿಂದ. ಶತ್ರು ನಿರಾಯುಧನಾಗಿರುವಾಗ, ನಿತ್ರಾಣಗೊಂಡಿರುವಾಗ ಅವನನ್ನು ಸಂಹರಿಸುವುದು ವೀರನ ಲಕ್ಷಣವೇ. ಶತ್ರು ಸಮರ್ಥವಾಗಿರುವಾಗಲೇ ನಾವು ಸಮರ್ಥವಾಗಿ ಎದುರಿಸಿ ಗೆಲ್ಲಬೇಕು. ಅದೇ ಯುದ್ಧ ನೀತಿ. ರಾಮಚಂದ್ರ, ನಿನ್ನ ಧರ್ಮನಿಷ್ಠೆಗೆ ನಮೋ ನಮಃ. ರಾಮನೆಂದರೆ ಧರ್ಮ, ಧರ್ಮವೆಂದರೆ ರಾಮ, ಧರ್ಮಕ್ಕೆ ಜಯ. ನೀವೆಲ್ಲ ಏಕೆ ಆತಂಕ ಪಡುತ್ತೀರಿ? ಇಂದಲ್ಲದಿದ್ದರೆ ನಾಳೆ ಆ ದುರುಳ ರಾವಣನ ಸಂಹಾರ ಆಗಲೇಬೇಕು.